ಇಡೀ ಚಾಮರಾಜಪೇಟೆಯಲ್ಲಿ ಒಂದು ಒಳ್ಳೆ ಮುದ್ದೆ ಊಟನ ಅಫೋರ್ಡಬಲ್ ಪ್ರೈಸ್ಗೆ ಮಾಡ್ಬೇಕಂದ್ರೆ ಈ ಜಾಗನ ಸಜೆಸ್ಟ್ ಮಾಡ್ತೀನಿ. ಸೋಮವಾರ ಶುಕ್ರವಾರ ಬಂತು ಅಂದ್ರೆ ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ಯಾಕೆಂದ್ರೆ ಇಲ್ಲಿ ಮಾಡೋ ಸೊಪ್ಪಿನ ಸಾಂಬಾರು ಅಷ್ಟು ಸಖತ್ತಾಗಿರುತ್ತೆ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಚಪಾತಿ ಊಟ ಕೂಡ ಸಿಗುತ್ತೆ. ಯಾವ್ದಪ್ಪ ಈ ಜಾಗ ಅಂದ್ರೆ ದಿ ಮಾಲ್ಗುಡಿ ಕೆಫೆ ಅನ್ಬಿಟ್ಟು. ಬೆಳಿಗ್ಗೆ ಟೈಮಲ್ಲಿ ನೀವೇನಾದ್ರು ವಿಸಿಟ್ ಮಾಡಿದ್ರೆ ಇಡ್ಲಿ ದೋಸೆ ರೈಸ್ ಬಾತ್ ಎಲ್ಲ ಟ್ರೈ ಮಾಡಬಹುದು. ನಾನು ಮಧ್ಯಾಹ್ನ ಟೈಮ್ ವಿಸಿಟ್ ಮಾಡಿದ್ರಿಂದ ಇವರ ಬಿಸಿ ಬಿಸಿ ಮುದ್ದೆ, ಅದರಲ್ಲೂ ಭಾಗ್ಯಲಕ್ಷ್ಮಿ ರಾಗಿ ಹಿಟ್ಟನ್ನ ಬಳಸಿ ಮುದ್ದೆನ ಮಾಡ್ತಾರೆ. ಯಾವುದೇ ರೀತಿಯ ರೆಡಿಮೇಡ್ ಚಪಾತಿಗಳನ್ನ ಇಲ್ಲಿ ಬಳಸೋದಿಲ್ಲ, ಸ್ವತಃ ಅವರೇ ತಯಾರಿಸ್ತಾರೆ. ಇನ್ನು ಮಸಾಲೆ ವಡೆ ವಿಚಾರಕ್ಕೆ ಬಂದ್ರೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಹೈಲಿ ಸಜೆಸ್ಟ್ ಮಾಡ್ತೀನಿ. ನಮ್ಮ ಮಿಸಸ್ಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. ಒಂದ್ ಪ್ಲೇಟ್ಗೆ 2 ಚಪಾತಿ, ಸಾಗು ಮತ್ತೆ ಎಲೆಕೋಸ್ ಪಲ್ಯನೆಲ್ಲ ಹಾಕಿ ವಡೆ ಜೊತೆ ಸರ್ವ್ ಮಾಡ್ತಾರೆ ಗುರು. ಚಪಾತಿ ಅಂತೂ ಸಾಕತ್ ಸಾಫ್ಟ್ ಆಗಿರುತ್ತೆ. ಇನ್ನು ಪಲ್ಯ ಜೊತೆ ಅಥವಾ ಸಾಗು ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ನನಗೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ಸೊ ಮುದ್ದೆ ಮತ್ತೆ ಸೊಪ್ಪು ಸಾರು ಕಾಂಬಿನೇಷನ್ ಬೇರೆ ಲೆವೆಲ್ ಆಗಿರುತ್ತೆ. ಈ ಮುದ್ದೆಲಿ ಯಾವುದೇ ರೀತಿಯ ಗಂಟುಗಳೆಲ್ಲ ಇರಲಿಲ್ಲ. ಸಾಫ್ಟ್ ಆಗಿ ಸೊಪ್ಪು ಸಾರು ಜೊತೆ ತಿಂತಾ ಇದ್ರೆ ಸಾಕಾಗಿತ್ತು. ನೀವೇನಾದ್ರೂ ಅನ್ನ ಸಾರು ಅಥವಾ ಅನ್ನ ರಸಂನ ಟ್ರೈ ಮಾಡ್ತೀನಿ ಅಂದ್ರು ಅದಕ್ಕೂ ಸೈ. ಎರಡು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ಅನ್ನ ರಸಂ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಿ ಕೊನೆಯದಾಗಿ ಮಜ್ಜಿಗೆ ಕುಡಿಯೋದನ್ನ ಮರಿಬೇಡಿ. ಜಾಗ ನೆನಪಿದೆಯಲ್ಲ, ಚಾಮರಾಜಪೇಟೆಯಲ್ಲಿ ಮಿಸ್ ಮಾಡದೆ ವಿಸಿಟ್ ಮಾಡಿ.